ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಅಂಗವಾಗಿ ಫೆಬ್ರವರಿ 23ರಿಂದ ಮಾರ್ಚ್ 2ರವರೆಗೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ಅಮರನಾಥ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ವಿಶಿಷ್ಟವಾಗಿ ಮಹಾಶಿವರಾತ್ರಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ವಿಶೇಷವಾಗಿ ಶಿವರಾತ್ರಿ ಆಚರಿಸುವ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಈ ಬಾರಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನವಾಗಿರುವ ಅಮರನಾಥ ಶಿವಲಿಂಗನ ಪ್ರತಿಷ್ಠಾಪನೆ ಇದೇ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ ಸುಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಾದ ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಓಂಕಾರೇಶ್ವರ, ವೈದ್ಯನಾಥೇಶ್ವರ, ಭೀಮಾಶಂಕರ, ರಾಮೇಶ್ವರ, ನಾಗೇಶ್ವರ, ವಿಶ್ವೇಶ್ವರ, ತ್ರಯಂಬಕೇಶ್ವರ, ಕೇದಾರನಾಥ, ಪೃಷ್ಠೇಶ್ವರ ಸೃಷ್ಟಿಸಿ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಖ್ಯ ಆಕರ್ಷಣೆಯಾಗಿ 21 ಅಡಿ ಉದ್ದದ ಮಾತನಾಡುವ ಕುಂಭಕರ್ಣನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಶಿವನ ಸ್ವರ್ಗಕ್ಕೆ ಆಗಮಿಸಿ ಶಿವಲಿಂಗಗಳನ್ನು ನೋಡಿ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಶಿವರಾತ್ರಿ ವಿಶೇಷವಾಗಿ ಬ್ರಹ್ಮಕುಮಾರಿಯವರು ಏರ್ಪಡಿಸಿರೋದು ತುಂಬ ಚೆನ್ನಾಗಿದೆ. ಅಮರನಾಥ ಬೆಟ್ಟನ ಚೆನ್ನಾಗಿ ಮಾಡಿದ್ದಾರೆ. ಅದರೊಳಗೆ ಹೋಗಿ ಶಿವಲಿಂಗನ ದರ್ಶನ ಮಾಡಿದಾಗೆ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಆಚರಿಸ್ತಾರೆ. ತುಂಬ ಒಂಥರ ಮನಃಶಾಂತಿ ಇದೆ. ಮತ್ತು ತುಂಬ ಲಿಂಗಗಳನ್ನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕುಂಭಕರ್ಣನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದು ಹೇಳೋದು ಮಲಗೋದು ಎಲ್ಲ ತುಂಬ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ. ಮತ್ತು ತುಂಬ ಪ್ರತಿ ವರ್ಷವೂ ಚೆನ್ನಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ. ಇವತ್ತು ಹಬ್ಬ ವಿಶೇಷವಾಗಿ ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ. ಶಿವಲಿಂಗ ದೇವಸ್ಥಾನಗಳಿಗೆ ಎಲ್ಲ ಕಡೆನೂ ಹೋಗ್ತೀವಿ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿ ಮಾಡ್ತಾ ಇರ್ತಾರೆ ಚೇಂಜಸ್ನ. ಈ ವರ್ಷವೂ ತುಂಬ ಚೆನ್ನಾಗಿದೆ. ಇಲ್ಲಿ ಅಮರನಾಥ ದೇವಸ್ಥಾನ ಥರನೇ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಶಿವಲಿಂಗಗಳನ್ನ ನೋಡಿ ತುಂಬ ಖುಷಿಯಾಯಿತು. ಎಲ್ಲ ಬಂದು ಇಲ್ಲೂ ನೋಡ್ಕೊಂಡು ಹೋಗಿ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ಬಂದು ನೋಡ್ಕೊಂಡು ಹೋಗಿ. ದಸರಾ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮಾಡುವ ಕಲಾವಿದರಿಂದ ಶಿವಲಿಂಗಗಳು ಸೃಷ್ಟಿಯಾಗಿದೆ. ಜೊತೆಗೆ ಪ್ರತಿ ಸಂಜೆ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ವಿಶೇಷ ಪ್ರವಚನ ನಡೆಯಲಿದ್ದು, ಭಕ್ತರು ಶಿವನ ದರ್ಶನ ಪಡೆಯುವಂತೆ ಮುಖ್ಯ ಸಂಚಾಲಕಿ ಬಿ.ಕೆ. ಶಾರದಾ ಮನವಿ ಮಾಡಿದ್ದಾರೆ. ಶಿವರಾತ್ರಿ ಅಂತಂದರೆ ಇದು ರಾತ್ರಿನಲ್ಲಿದ್ದೀವೋ ನಾವು ಹಗಲಲ್ಲಿದ್ದೀವೋ ನೀವೇ ವಿಚಾರ ಮಾಡಿ. ಇವಾಗ ರಾತ್ರಿ ಅಂದರೆ ಅರ್ಥ ಏನು? ಸ್ಥೂಲವಾಗಿರೋಂತಹ ರಾತ್ರಿ ಅಲ್ಲ, ಅಜ್ಞಾನ ಅಂಧಕಾರದ ರಾತ್ರಿ. ಇವತ್ತು ನಾವು ಜ್ಞಾನಿಗಳು ಅಂತ ನಾವು ಕ್ಲೇಮ್ ಮಾಡ್ತೀವಿ, ತಿಳ್ಕೊಂಡಿದ್ದೀವಿ, ನಮಗೆ ತುಂಬ ಜ್ಞಾನ ಇದೆ ಅಂತ. ಬಟ್ ವಾಸ್ತವಿಕವಾಗಿ ನಾವು ನಿಜವಾಗ್ಲೂ ಜ್ಞಾನಿಗಳ ಅಥವಾ ಅಜ್ಞಾನಿಗಳ ಅಂತ ವಿಚಾರ ಮಾಡಿ. ಇವತ್ತು ಇಷ್ಟೆಲ್ಲ ಜ್ಞಾನ ಇದ್ದರೂ ಡೆವಲಪ್ಮೆಂಟ್ ಇದ್ರೂ ಸಹ ಮನುಷ್ಯನಿಗೆ ನಾನು ಯಾರು ಅನ್ನೋದು ಆತ್ಮ ಅಂತ ಹೇಳಿದ್ರೂ ಸಹ ಆತ್ಮದ ಅನುಭೂತಿ ಇಲ್ಲ. ಇವಾಗ ಪರಮಾತ್ಮನ ಎಲ್ಲರೂ ನೆನಪು ಮಾಡ್ತಾರೆ. ಅವರು ಈಶ್ವರ ಅಂತ ಹೇಳ್ಬೋದು, ಅಲ್ಲ ಅಂತ ಹೇಳ್ಬೋದು, ಗಾಡ್ ಫಾದರ್ ಅಂತ ಹೇಳ್ಬೋದು. ನಂತರ ನಮ್ಮದು ಯಾವುದು ಬೇಸಿಕ್ ನಾಲೆಜ್ ಇದೆ, ಯಾವುದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡ್ತೀವಿ, ಅದರದ್ದು ಸಹ ಡಿಸ್ಪ್ಲೇ ಇದೆ, ಎಕ್ಸಿಬಿಷನ್ ಇದೆ, ಅದನ್ನು ಸಹ ಪೂರ್ಣ ಕೇಳ್ಬೋದು. ನಂತರ ಇನ್ನೊಂದು ಸಹಸ್ರ ಲಿಂಗ ಇದೆ, ಅದನ್ನು ಸಹ ತಾವೆಲ್ಲ ಬಂದು ನೋಡಿ ಆನಂದವನ್ನು ಪಟ್ಟು ತಾವೆಲ್ಲರೂ ಸಹ ತಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರನ್ನು ಬಂದು ನೋಡಬೇಕು ಅಂತ ಹೇಳ್ಕೊತೀವಿ. ಓಂ ಶಾಂತಿ. ಜಿಲ್ಲಾಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯತ್ ವತಿಯಿಂದ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಮಂಡ್ಯದ ಚಿಕ್ಕಮಂಡ್ಯದಲ್ಲಿ ನಡೆಯಿತು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಮಹಾಶಿವರಾತ್ರಿ ದಿನದಂದೇ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕರು ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿದರು. ನಾಗಮ್ಮ ರಾಮಚಂದ್ರ ನೋಡಿ ಸರ್
ನಂತರ ಮಾತನಾಡಿದ ಅವರು, ಹಲವು ದಿನಗಳಿಂದ ನಿವೇಶನಕ್ಕಾಗಿ ವಂಚಿತರಾಗಿದ್ದ ಜನರಿಗೆ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆಯಡಿ ಚಿಕ್ಕಮಂಡ್ಯ ಗ್ರಾಮದ ಅರ್ಹ ನಿವೇಶನ ರಹಿತರಿಗೆ ಹಕ್ಕುಪತ್ರ ನೀಡಿದ್ದೇವೆ. ಬೂದನೂರು ಗ್ರಾಮದಲ್ಲೂ ಹಕ್ಕುಪತ್ರ ಕೊಟ್ಟಿದ್ದೇವೆ. ಮಂಡ್ಯ ನಗರಕ್ಕೆ 800 ಹಕ್ಕುಪತ್ರ ಕೊಡ್ತೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಕ್ಕುಪತ್ರ ಕೊಡಲಾಗಿದೆ. ಗ್ಯಾರಂಟಿ ಕೊಟ್ಟಿದ್ದೇವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಮತ್ತಷ್ಟು ಅಭಿವೃದ್ಧಿಗಾಗಿ ಸಹಕರಿಸಿ ಅಂತ ಮನವಿ ಮಾಡಿದರು. ಮಹಾಶಿವರಾತ್ರಿ ಬಹಳ ಪವಿತ್ರವಾದ ದಿನ. ಇವತ್ತು ನಿಮ್ಮ ಬಹಳ ವರ್ಷಗಳಿಂದ ಇದ್ದಂಥ ಏನು ಕಷ್ಟಗಳ ಇವತ್ತು ಶಿವನ ಮುಖಾಂತರ ನಾಂದಿ ಆಡ್ತಾ ಇದ್ದೀವಿ ಈ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಕಳೆದ 2 ಸರ್ಕಾರಗಳಲ್ಲೂ ಹಕ್ಕುಪತ್ರ ಬರಬೇಕು ಅಂತೇಳಿ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರಿ, ಬಂದಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮಂಡ್ಯದಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರ ಇಲ್ಲ ಅವರೆಲ್ಲರಿಗೂ ಹಕ್ಕುಪತ್ರವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಜಾರಿ ಮಾಡ್ತಾ ಇದೀವಿ. ಇವತ್ತು ಚಿಕ್ಕಮಂಡ್ಯದಲ್ಲಿ ಕೊಡ್ತಾ ಇದೀವಿ. ಸಾಯಂಕಾಲ ಕೆರಗೋಡಿನಲ್ಲಿ 50 ಜನಗಳಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಪಂಚಲಿಂಗೋತ್ಸವ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಈ ಹಿಂದೆ ಬೂದ್ನೂರು ಉತ್ಸವದಲ್ಲೂ ಕೂಡ ಅವರು ಒಂದು 25 ವರ್ಷದಿಂದ ಹೋರಾಟ ಮಾಡ್ತಿದ್ದವ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ. ಇದೇ ಸಂದರ್ಭದಲ್ಲಿ ಹಕ್ಕುಪತ್ರ ವಿತರಣೆ ವೇಳೆ ಕೆರೆ ಅಂಗಳದಲ್ಲಿರುವ 12 ಎಕರೆ ಜಾಗದ ಸಮಸ್ಯೆ ಬಗೆಹರಿಸಲು ಶಾಸಕರ ಮುಂದೆ ಜನರು ಸಮಸ್ಯೆ ಹೇಳಿಕೊಂಡರು. ಈ ವೇಳೆ ಕೂಗಾಡುತ್ತಿದ್ದ ಜನರಿಗೆ ಮಾತಿನಲ್ಲಿ ತಿಳಿ ಹೇಳಿದ ಶಾಸಕ ರವಿಕುಮಾರ್, ನಾನು ವರ್ಷಕ್ಕೊಮ್ಮೆ ಬರೋ ಎಂಎಲ್ಎ ಅಲ್ಲ, ದಿನ ಓಡಾಡೋ ಎಂಎಲ್ಎ. ನಮ್ಮದು ಯಾವ ರಿಯಲ್ ಎಸ್ಟೇಟ್ ಇಲ್ಲ. ನನ್ನ ಹಿಂಬಾಲಕರಿಗೆ ಸೈಟ್ ಹಂಚಿಕೆ ಮಾಡಿಲ್ಲ. ಪ್ರಾಮಾಣಿಕವಾಗಿ ಬಡವರಿಗೆ ಹಂಚಿಕೆ ಮಾಡಿದ್ದೇನೆ. ನಿಮ್ಮ ಸಮಸ್ಯೆ ಮೈಕ್ ಮುಂದೆ ಬಗೆಹರಿಯಲ್ಲ. ನನ್ನ ಕಚೇರಿಗೆ ಬನ್ನಿ, ಸಮಸ್ಯೆ ತಿಳಿಸಿ. ಅಧಿಕಾರಿಗಳ ಸಮ್ಮುಖದಲ್ಲಿ ಸಮಸ್ಯೆಯನ್ನ ಸರಿಪಡಿಸೋಣ. ಸೈಟ್ ಸಮಸ್ಯೆಗಳ ಬಗ್ಗೆ ನನ್ನ ಗಮನಕ್ಕೂ ತರಬೇಕಿತ್ತಲ್ವಾ? ಹಕ್ಕುಪತ್ರ ಬೇಡ ಅಂದ್ರೆ ಮನೆಗೆ ಹೋಗಿ, ಬೇಕು ಅಂದವರು ಪಡೆದುಕೊಳ್ತಾರೆ. ಅವರಿಗೆ ಮನೆ ಇಲ್ಲ, ಅದಕ್ಕೆ ಹಕ್ಕುಪತ್ರ ಪಡೆದುಕೊಂಡಿದ್ದಾರೆ. ನಿಮ್ಮ ಹೋರಾಟ ಚಿಕ್ಕಮಂಡ್ಯ ಕೆರೆಯ 12 ಎಕರೆ ಮೇಲೆ ನಿಮ್ಮ ಹೋರಾಟ, ಅವರ ಹೋರಾಟ ಬೇರೆ ಬೇರೆ ಇದೆ. ದಾಖಲಾತಿ ತನ್ನಿ, ಸಮಸ್ಯೆ ಬಗೆಹರಿಸೋಣ ಎಂದರು. ಈಗ ಒರಿಜಿನಲ್ ಆಗಿ ನಿಮ್ಮ ಹೋರಾಟಕ್ಕೆ ಬೆಲೆ ಬರಬೇಕಾಗಿದ್ರೆ ಇಲ್ಲಿ ಬಂದು ಮಾತಾಡಿದ್ರೆ ಬೆಲೆ ಬರಲ್ಲ. ಸುಮ್ಮನೆ ಇದೊಂದು ಯಾರೋ 4 ಜನ ನೋಡಬೇಕು, ಟಿವಿಯಲ್ಲಿ ನೋಡಬೇಕು ಅನ್ನೋದಕ್ಕೆ ಮಾತಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ನಾನು ದಿನ ಸಿಗ್ತೀನಿ, ಇವರು ನನ್ನ ತಕ್ಕ ಬರ್ತಾರೆ, ಇವರು ನನ್ನ ಹತ್ರ ಬರ್ತಾರೆ. ನಿನ್ನೆ ತಹಸೀಲ್ದಾರ್ ಅವರು ಹಕ್ಕುಪತ್ರ ಕೊಡಬೇಕು ಅಂತ ಘೋಷಣೆ ಮಾಡೋರೆ. ಆಮೇಲೆ ನನಗೆ ವರ್ಷಕ್ಕೊಂದ್ಸರಿ ಬರೋ MLA ಅಲ್ಲ, ದಿನ ಓಡಾಡ್ತೀನಿ, 3 ಆಫೀಸ್ ಇಟ್ಕೊಂಡು ಕೂತಿದ್ದೀನಿ. ನಮ್ಮ ಸಮಸ್ಯೆ ಹೀಗಾಗೈತೆ, ಈ ರೀತಿ ಕೇಸ್ ಹಾಕಿದ್ದೀವಿ, ಈ ರೀತಿ ನಿಮ್ಮಿಂದ ಆಗಬೇಕು ಅಂತ ಯಾರು ಇಲ್ಲಿ ಜೋರಾಗಿ ಬಂದಿರೋರು ಯಾರು ಬಂದಿದ್ದೀರಿ? 2 ನಿಮಿಷ ಆಮೇಲೆ ಮಾತಾಡ. ನೀವು ಮಾತಾಡ್ಬೇಕಾದ್ರೆ ಎಲ್ಲ ಕೇಳ್ಕೊಂಡೆ. ಯಾರು ನಿಮ್ಮ ಸಮಸ್ಯೆ ಇಲ್ಲಿ MLA ಬಂದು ಹಕ್ಕುಪತ್ರ ಕೊಡ್ಬೇಕಾದ್ರೆ ಬಗೆಹರಿತದ? ಅರಿಯುತ್ತಾ? ನೀವು ಬಂದು ಈ ಥರ ನಮ್ಮದು ಒಂದು 12 ಎಕರೆಗೆ ಹಾಕಿದ್ದೀವಿ, ಈ ಥರ ತಹಸೀಲ್ದಾರ್ ಇದ್ರು, ಹಿಂದೆ ಎಲ್ಲ ಅನ್ಯಾಯ ಆಗಿದೆ, ನನಗೆ ಸಾಲ್ವ್ ಮಾಡಿಕೊಡಿ ಅಂದರೆ ಪ್ರಾಮಾಣಿಕವಾಗಿ ಸಾಲ್ವ್ ಮಾಡ್ತೀವಿ. ನನಗೆ ಯಾವ ರಿಯಲ್ ಎಸ್ಟೇಟು ಮಂಡ್ಯದಲ್ಲಿ ಇಲ್ಲ. ನನಗೆ ಯಾವ ಹಿಂಬಾಲಕರಿಗೂ ನಾನು ಸೈಟ್ ಹಂಚಲ್ಲ. ಬರೋ ಸೈಟ್ನ ಪ್ರಾಮಾಣಿಕವಾಗಿ ಬಡವ್ರಿಗೆ ಹಂಚೋದು. ಸರ್ಕಾರ ಏನು ನಿಯಮ ಇದೆ ಅದ್ರ ಪ್ರಕಾರ ಹಂಚೋದು. ನಿಮ್ಮದು ಇದೆಯಲ್ಲ, ಅದನ್ನ ನೀವು ಇಲ್ಲಿ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಹೇಳಿದ ತಕ್ಷಣ ಬಗೆಹರಲ್ಲ. ನಾನಿಲ್ಲಿ ಮಾತಾಡಿದ ತಕ್ಷಣ ನಾಳೆ ಬೆಳಗ್ಗೆ ಸೈಟ್ ಹಂಚಕ್ಕೆ ಆಗೋದು ಇಲ್ಲ. ಆರಾಮಾಗಿ ಕೂಲಾಗಿ ನನ್ನ ಆಫೀಸಿಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ತಹಸೀಲ್ದಾರು DC ಅವ್ರನ್ನ ಎಲ್ಲರನ್ನೂ ಕರೆಯೋಣ, ನಿಮ್ಮ ಸಮಸ್ಯೆ ಏನಿದೆ ಬಗೆಹರಿಸೋಣ. ಸೊ ಒಂದು ಫಂಕ್ಷನ್ ಆಗ್ಬೇಕಾದ್ರೆ ಬಂದು ನಾವು ಕೇಳಿದ್ರು MLA ಹೇಳ್ಬಿಟ್ಟು ಅಂದಿದ ತಕ್ಷಣ ಏನೂ ಆಗಲ್ಲ. ಒರಿಜಿನಲ್ ನಿಮ್ಮ ಸೈಟ್ ಅದೇ ನಮ್ಗೆ ಹೇಳ್ಬೇಕಲ್ಲಮ್ಮ, ನಮ್ಗೆ ನಮ್ಮ ಗಮನ ತರಬೇಕಲ್ಲ. ಮಂಡ್ಯದಲ್ಲಿ ಪುಡಿರೌಡಿ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮಂಡ್ಯದಲ್ಲಿ SP ಮಲ್ಲಿಕಾರ್ಜುನ ಬಾಲದಂಡಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 4 ದಿನಗಳ ಹಿಂದೆ ಪುಡಿರೌಡಿಗಳ ಅಟ್ಟಹಾಸದ ವಿಡಿಯೋ ವೈರಲ್ ಆಗಿತ್ತು. ಸ್ಮಶಾನದಲ್ಲಿ ಹಲ್ಲೆ ಮಾಡಿರುವ ವಿಡಿಯೋ ಪೋಸ್ಟ್ ಮಾಡಿದ್ರು. ವೈರಲ್ ಬೆನ್ನಲ್ಲೇ ನಮ್ಮ ತಂಡ ಪರಿಶೀಲನೆ ಮಾಡಿ ಪತ್ತೆ ಹಚ್ಚಿದ್ದಾರೆ. ಹಲ್ಲೆಗೊಳಗಾದಂತಹ ಯುವಕ ಟಿ ನರಸೀಪುರದ ಯಶವಂತ್ ಪತ್ತೆ ಮಾಡಿ ದೂರು ಪಡೆದಿದ್ದೇವೆ. ರೌಡಿಗಳ ಪತ್ತೆಗೆ ತನಿಖಾ ತಂಡವನ್ನು ರಚಿಸಲಾಗಿತ್ತು. ಜೊತೆಗೆ ಮಂಡ್ಯ ನಗರದಲ್ಲಿ ಲಾಂಗ್ ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯ ಸೃಷ್ಟಿಸುವಂತಹ ಬಗ್ಗೆ ಮಾಹಿತಿ ಹಿನ್ನೆಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ತನಿಖೆ ಮಾಡುತ್ತಿದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 23ರಂದು ಬಾರ್ನಲ್ಲಿ ಆರೋಪಿಗಳು ಯುವಕನ ಮೇಲೆ ಚಾಕು ಇರಿದು ಹಲ್ಲೆ ಕೂಡ ಮಾಡಿದ್ದಾರೆ. 3 ಪ್ರಕರಣವನ್ನು ದಾಖಲಿಸಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಂಡ್ಯ ನಗರದಲ್ಲಿ ಪುಡಿರೌಡಿಗಳು ಲಾಂಗ್ ಮಚ್ಚು ಹಿಡಿದು ಸಾರ್ವಜನಿಕರಿಗೆ ಭಯವನ್ನ ಹುಟ್ಟಿಸಿದ್ದಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದೇವೆ. ಬಿ ಹೊಸೂರು ಗ್ರಾಮದ ಬಳಿ ಆರೋಪಿತರು ಇರೋ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿ 5 ಜನ ಆರೋಪಿತರಿದ್ದರು.
ಇನ್ನು ಅವರನ್ನು ವಶಕ್ಕೆ ಪಡೆಯುವಂತಹ ವೇಳೆ ಓರ್ವ ತಪ್ಪಿಸಿಕೊಂಡಿದ್ದ ಪಿಎಸ್ಐ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಪತ್ತೆ ಕಾರ್ಯ ನಡೆಸುವ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾನೆ. ಈ ವೇಳೆ ಪೊಲೀಸರು ಪಿಸ್ತೂಲ್ನಿಂದ ಕಾಲಿಗೆ ಶೂಟೌಟ್ ಮಾಡಿದ್ದಾರೆ. ಆರೋಪಿಗೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಾತ್ರೋರಾತ್ರಿ ಪುಡಿರೌಡಿಗಳು ಮಾರಕಾಸ್ತ್ರವನ್ನ ಹಿಡಿದು ಓಡಾಡೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ದರೋಡೆಗೆ ಯತ್ನ ನಡೆಯುವ ಬಗ್ಗೆ ದೂರು ಬಂದಿದ್ದು ಕಾರನ್ನು ವಶಪಡಿಸಿಕೊಂಡಿದ್ದು 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಪುಡಿರೌಡಿಗಳಿಗೆ ಕಠಿಣ ಕ್ರಮ ಕೈಗೊಂಡಿದ್ದೇವೆ. ಅಜಯ್ ಎಂಬ ರೌಡಿ ಗ್ಯಾಂಗ್ ಕಟ್ಕೊಂಡು ಗಲಾಟೆ ಮಾಡ್ತಾ ಇದ್ದ. ಉದ್ಯೋಗ ಇಲ್ಲದೆ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಸುಬ್ಬಿ ಅಲಿಯಾಸ್ ಸುಭಾಷ್ 18 ವರ್ಷ. ಈತನನ್ನ ಶೂಟೌಟ್ ಮಾಡಲಾಗಿದೆ. ಈತನ ಮೇಲೆ 5 ಪ್ರಕರಣ ದಾಖಲಾಗಿದ್ದು ರೌಡಿಗಳ ಜೊತೆ ಸೇರಿ ಮತ್ತಷ್ಟು ಯುವಕರನ್ನ ರೌಡಿಸಂಗೆ ಸೆಳೀತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಎಲ್ಲರನ್ನೂ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದೇವೆ. ಸಣ್ಣ ವಯಸ್ಸಿನಲ್ಲೇ ತಪ್ಪು ದಾರಿಯಲ್ಲಿ ಹೋಗ್ತಾ ಇರುವಂತಹ ಬಗ್ಗೆ ಕಂಡುಬಂದಿದೆ. ಕಠಿಣ ಕ್ರಮ ಜರುಗಿಸ್ತೇವೆ ಅಂತ ಹೇಳಿದರು. ಮಂಡ್ಯ ನಗರದಲ್ಲಿ ಕಳೆದ 4 ದಿನಗಳಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಮಶಾನದಲ್ಲಿ ಯಾರೋ ರೌಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಹೆದರಿಸುವ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಅದು ಸಾಕಷ್ಟು ಕಡೆ ವೈರಲ್ ಆಗಿತ್ತು. ಆದರೆ ಈ ಸಂಬಂಧಪಟ್ಟಂತೆ ಯಾರೊಬ್ಬರು ಬಂದು ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿರುವುದಿಲ್ಲ. ಏನು ಪೋಸ್ಟ್ ವೈರಲ್ ಆಗಿತ್ತು, ಈ ಪೋಸ್ಟನ್ನು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ತಂಡ ಅದನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಒಬ್ಬ ಯುವಕ ಏನು ಹೊಡಿತಾಯಿದ್ರು ಆತನ ಯುವಕನನ್ನು ನಮ್ಮವರು ಗುರುತು ಹಚ್ಚಿದಾಗ ಆತ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಯಶವಂತ್ ಅಂತೇಳಿ ಗೊತ್ತಾಯಿತು. ಆತನನ್ನು ನಾವು ಪತ್ತೆ ಮಾಡಿ ಆತನ ಕಡೆಯಿಂದ ಒಂದು ದೂರನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ 3-4 ಜನ ಆರೋಪಿತರ ಹೆಸರನ್ನು ಗುರುತಿಸಿ ಇನ್ನು ಉಳಿದವರು ಇವರು ಸಹಿತ ನನಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ಸನ್ನು ಕೇಳ್ತಾ ಇರುವಾಗ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಾಗ ಇವರೆಲ್ಲ ಸೇರಿ ನನಗೆ ದೂರದ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹೊಡೆದರು ಮತ್ತು ಹೆದರಿಸಿದರು. ಇನ್ನೊಮ್ಮೆ ನಮ್ಮ ಏರಿಯಾಕ್ಕೆ ಬರದಂತೆ ತಡೆದರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲಿಸ್ತಿರ್ತಾರೆ. ಅದನ್ನು ಆಧರಿಸಿ ನಾವು ಒಂದು ತನಿಖಾ ತಂಡವನ್ನು ನಮ್ಮ DSP ಮಂಡ್ಯ ಅವರ ಒಂದು ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸ್ತೀವಿ. ಆ ತನಿಖಾ ತಂಡ ರಚಿಸಿ ಆ ಒಂದು ಪತ್ತೆಯಲ್ಲಿ ಇರುವಾಗ ಇನ್ನೊಂದು ಪ್ರಕರಣದಲ್ಲಿ ಏನು ಮಂಡ್ಯ ಸಿಟಿಯಲ್ಲಿ 4-5 ಜನ ರೌಡಿಗಳು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಒಂದು ಹೆದರಿಸುವ ಉದ್ದೇಶದಿಂದ ಮತ್ತು ಅವರಿಗೆ ಒಂದು ಭಯವಾಗುವ ರೀತಿಯಲ್ಲಿ ಲಾಂಗುಗಳನ್ನು ಹಿಡ್ಕೊಂಡು ಹೋದರು ಅಂತೇಳಿ ಒಂದು ಮಾಹಿತಿಯನ್ನು ಸಹಿತ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಗೊತ್ತಾಗ್ತದೆ. ಅದನ್ನು ಆಧರಿಸಿ ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಅವರು ಯಾಕೆ ಅಲ್ಲಿ ಹೋಗಿದ್ರು ಅಂತ ಅನ್ನೋ ಬಗ್ಗೆಯೂ ಸಹಿತ ನಾವು ತನಿಖೆಯನ್ನು ಮಾಡ್ತಾಯಿದ್ವಿ. ನಿನ್ನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 23ರಂದು ಒಂದು ಬಾರ್ನಲ್ಲಿ ಆರೋಪಿತರು ಒಬ್ಬ ಯುವಕನಿಗೆ ಏಕಾಏಕಿ ಹಲ್ಲೆ ಮಾಡಿ ಆತನಿಗೆ ಗಾಯಗೊಳಿಸಿದ ಸಂಬಂಧಪಟ್ಟಂತೆ ಒಂದು ಹಲಗೂರದಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವು ಸಹಿತ ನಾವು ದಾಖಲು ಮಾಡಿಕೊಂಡ್ವಿ. ಈ ಎಲ್ಲ 3 ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮಂಡ್ಯ ನಗರದಲ್ಲಿ ಈ ಥರ ಪುಡಿ ರೌಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಪ್ರದರ್ಶಿಸುವ ಮೂಲಕ ಮತ್ತು ಯುವಕರಿಗೆ ಇತರ ಸಾರ್ವಜನಿಕರಿಗೆ ಭಯವಾಗುವ ರೀತಿಯಲ್ಲಿ ವರ್ತಿಸುತ್ತಾ ಇರೋದರಿಂದ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕವಾದ ತಂಡಗಳನ್ನು ಮಾಡಿದ್ದೀವಿ. ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆ ಮಾಡಲಾಗಿ ಅವರು ಮತ್ತು ಮಂಡ್ಯದಲ್ಲಿ ಏನು 3 ಜನ ಆರೋಪಿತರಿದ್ದಾರೆ ಅವರು ಮತ್ತು ಇವರೆಲ್ಲ ಸೇರಿ ಆ ಒಂದು ಬಾರ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಾಗ ಜಾಸ್ತಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಎನ್ನುವ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ಬನಿಗೆ ಚಾಕುವಿನಿಂದ ಇರ್ತಾರೆ. ಆ ಒಂದು ಪ್ರಕರಣದಲ್ಲಿ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾಯಿದ್ದಾರೆ. ಇದ ನಂತರ ಏನೋ ಈ ಒಂದು
ಸೋಷಿಯಲ್ ಮಾಧ್ಯಮದಲ್ಲಿ ಏನೋ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಆ ಪೋಸ್ಟ್ನಲ್ಲಿರುವ ಆರೋಪಿತರನ್ನು ನಾವು ಪತ್ತೆ ಮಾಡಲಿಕ್ಕೆ ತಂಡಗಳನ್ನು ರಚಿಸಿದ್ವಿ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆ ಒಂದು ತಂಡಗಳು ಪರಿಶೀಲನೆ ಮಾಡ್ತಾ ಇರುವಾಗ ಬಿ ಹೊಸೂರು ಅಂತೇಳಿ ಇದೆ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಅಲ್ಲಿ ಆರೋಪಿತರು ಅಡಗಿದ್ದಾರೆ, ಅಲ್ಲಿದೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ 5 ಜನ ಆರೋಪಿತರು ಅಲ್ಲಿ ಇರುವುದು ಕಂಡು ಬರ್ತದೆ. ಕೂಡಲೇ ಅವರನ್ನು ವಶಕ್ಕೆ ಪಡೆಯುವ ಒಂದು ಯತ್ನದಲ್ಲಿ ಒಬ್ಬ ಆರೋಪಿತ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನೆ. ಮತ್ತು ಉಳಿದ 4 ಜನರನ್ನು ತೆಗೆದುಕೊಂಡು ಈಗಾಗಲೇ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡಲಾಗ್ತಾ ಇರ್ತದೆ. ಅಂಥ ಒಬ್ಬ ಆರೋಪಿ ಇವತ್ತು ಬೆಳಗ್ಗೆ ಯಾರು ತಪ್ಪಿಸ್ಕೊಂಡಿದ್ದರು ಅಂಥೇಳಿ ನಾವೆಲ್ಲ ಹುಡುಕಾಡ್ತಾ ಇದ್ವಿ. 3 ತಂಡಗಳಲ್ಲಿ ಅವರನ್ನು ಹುಡುಕಾಡುವ ಒಂದು ಪ್ರಯತ್ನದಲ್ಲಿ ಒಂದು CPI ಕೆರಗೋಡು ಮಹೇಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡ ಆರೋಪಿತನನ್ನು ಪರಿಶೀಲನೆ ಮಾಡ್ತಾಯಿದ್ರು. ಅದೇ ರೀತಿ ಶಿವಳ್ಳಿ PSI ರಾಘವೇಂದ್ರನ ನೇತೃತ್ವದಲ್ಲಿ ಇನ್ನೊಂದು ತಂಡ ಮತ್ತು ಈಸ್ಟ್ PSI ಶೇಷಾದ್ರಿ ಅವರ ನೇತೃತ್ವದಲ್ಲಿ ಇನ್ನೊಂದು ತಂಡ, ಒಟ್ಟು 3 ತಂಡಗಳು ಸತತವಾಗಿ ಯಾರು ತಪ್ಪಿಸ್ಕೊಂಡು ಹೋಗಿದ್ದ ಆತನನ್ನು ಹಿಡಿಯುವ ಒಂದು ಪ್ರಯತ್ನದಲ್ಲಿದ್ದಾಗ PSI ಶೇಷಾದ್ರಿ ಇವರ ತಂಡ ಆರೋಪಿತನನ್ನು ಕೂಡಲೇ ಅಲ್ಲಿ ನೋಡಲಾಗಿ ಆತನ ಹತ್ತಿರ ಹೋಗಿ ಆತನ ಅರೆಸ್ಟ್ ಮಾಡುವ ಒಂದು ಯತ್ನದಲ್ಲಿ ಆತ ಕಲ್ಲಿನಿಂದ ಏಕಾಏಕಿ ನಮ್ಮ PSI ಅವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆತನಿಗೆ ಎಚ್ಚರಿಕೆ ನೀಡಿದರೂ ಸಹಿತ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ. ಆವಾಗ ಒಂದು ಏರ್ ಫೈರ್ ಮಾಡುವ ಮೂಲಕ ಆತನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಸರೆಂಡರ್ ಆಗಂತೇಳಿ ಹೇಳ್ತಾರೆ. ಆ ಒಂದು ಯತ್ನದಲ್ಲಿ ಆತ ಹಲ್ಲೆ ಮಾಡೋದನ್ನು ಮುಂದುವರಿಸ್ತಾನೆ ಮತ್ತು ಯಾವುದೇ ಸರೆಂಡರ್ ಆಗಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಾಗ PSI ಅವರು ತಮ್ಮ ಪಿಸ್ತೂಲ್ನಿಂದ ಅವನ ಬಲಗಾಲಿಗೆ ಒಂದು ರೌಂಡ್ಸ್ ಫೈರ್ ಮಾಡುವ ಮೂಲಕ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತ ಈಗ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ ಏನು ನಾನು ಹೇಳ್ತಾ ಇದ್ದೆ, ಮಂಡ್ಯ ನಗರದಲ್ಲಿ ಕೆಲವು ಆರೋಪಿತರು ರಾತ್ರೋರಾತ್ರಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇದ್ದರು. ಸಾರ್ವಜನಿಕರಿಗೆ ಹೆದರಿಸುವ ಒಂದು ದೃಷ್ಟಿಯಿಂದ ಅವರು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ತಿರುಗಾಡ್ತಾಯಿದ್ರು ಮಾರಕಾಸ್ತ್ರದೊಂದಿಗೆ ಅಂತೇಳಿ. ಆ ಒಂದು ಪ್ರಕರಣದಲ್ಲಿ ನಾವು ಆರೋಪಿತರನ್ನು ಪರಿಶೀಲನೆ ಮಾಡ್ತಾ ಇರುವಾಗ ಒಂದು ಖಚಿತ ಮಾಹಿತಿ ಬರ್ತದೆ. ಮಂಡ್ಯ ನಗರದ ಹೊರವಲಯದ ಕಲ್ಲಳ್ಳಿ ಸಮೀಪ ಹಳೆ MC ರಸ್ತೆಯಲ್ಲಿ 10-12 ಜನ ಅಲ್ಲಿ ಜನರಿಗೆ ಒಂದು ಲಾಂಗು ಮಚ್ಚನ್ನು ತೋರಿಸಿ ಹೆದರ್ಸ್ತಾ ಇದ್ದಾರೆ, ದರೋಡೆಗೆ ಹೊಂಚು ಹಾಕ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ PS ಇನ್ಸ್ಪೆಕ್ಟರ್ ನವೀನ್ ಸುಪೇಕರ್ ಅವರ ತಂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇರುವಾಗ ಅದರಲ್ಲಿ ಒಂದು ಕಾರನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿತರನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 7 ಜನ ಆರೋಪಿತರನ್ನು ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ. ಒಟ್ಟಾರೆಯಾಗಿ ಈ 3 ಪ್ರಕರಣಗಳಲ್ಲಿ ರೌಡಿ ತರಹದ ಒಂದು ವರ್ತನೆಗಳನ್ನೇ ತೋರ್ತಾ ಇರುವ ಈ ಪುಡಿ ರೌಡಿಗಳಿಗೂ ಮತ್ತು ಈಗಾಗಲೇ ನಾವು ಸಾಕಷ್ಟು ರೌಡಿ ಪಟ್ಟಿಗೆ ಸಹಿತ ಸೇರಿಸಿದ್ವಿ. ಅಂಥ ಎಲ್ಲ ರೌಡಿಗಳ ಮೇಲೆ ಒಂದು ಕಠಿಣ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಮಂಡ್ಯದ ಶಂಕರಪುರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ದೇವರ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಸಮಾರಂಭಗಳಲ್ಲಿ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದರು. ಶ್ರೀ ಅಷ್ಟೋತ್ರ ಪೂಜಾಂ ಜಗರ್ಮಗರಿಷ್ಯೇ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ನಂತರ ಮಾತನಾಡಿದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ನಾಡಿನಾದ್ಯಂತ ಶಿವನನ್ನ ಸರ್ವ ಭಕ್ತರು ಪ್ರಾರ್ಥನೆ ಮಾಡುತ್ತಿದ್ದಾರೆ.
ನಮ್ಮ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲಿ ದೇವರಿಗೆ ಅಭಿಷೇಕ ಹಾಗೂ ಮಹಾಮಂಗಳಾರತಿಯನ್ನು ಸಲ್ಲಿಸಿ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಡಲಿ ಅಂತ ಪ್ರಾರ್ಥಿಸಿದ್ದೇವೆ ಎಂದರು. ಮಹಾಶಿವರಾತ್ರಿ ಪವಿತ್ರ ದಿವಸ ನಾಡಿನಾದ್ಯಂತ ದೇಶದಾದ್ಯಂತ ಶಿವನನ್ನು ಸರ್ವಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಮಠದ ಶಾಖಾ ಮಠದಲ್ಲಿ ಶಂಕರ ಮಠದಲ್ಲಿ ಇವತ್ತು ಗಂಗಾಧರೇಶ್ವರ ದೇವಾಲಯದಲ್ಲಿ ಪ್ರಾತಃಕಾಲದಿಂದ ಇವತ್ತು ದೇವರಿಗೆ ಅಭಿಷೇಕ ಪೂಜೆ ಇತ್ಯಾದಿ ಎಲ್ಲ ಸಲ್ಲಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಭಗವಂತನಲ್ಲಿ ಅಂದರೆ ಭಗವಂತ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಹಾಶಿವರಾತ್ರಿ ಹಿನ್ನೆಲೆ ಇಂದು ಶ್ರೀರಂಗಪಟ್ಟಣದಲ್ಲಿ ಅರ್ಚಕ ಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಭಕ್ತರಿಗೆ ಕುಂಭಮೇಳದ ತೀರ್ಥವನ್ನು ವಿತರಣೆ ಮಾಡಲಾಯಿತು. ಅರ್ಚಕ ಕೃಷ್ಣ ಭಟ್ ಅವರು ಇತ್ತೀಚೆಗೆ ಉತ್ತರದ ಮತ್ತು ದಕ್ಷಿಣದಲ್ಲಿ ಕುಂಭಮೇಳಕ್ಕೆ ತೆರಳಿದ್ರು. ಅಲ್ಲಿಂದ ಸಂಗಮದ ಸ್ಥಳದಲ್ಲಿನ ಪುಣ್ಯ ನದಿಗಳ ನೀರನ್ನು ಸಂಗ್ರಹಿಸಿ ತಂದು ಪಟ್ಟಣದಲ್ಲಿರುವ ಮಂಗಳಧಾಮದಲ್ಲಿ ಮೃತ್ಯುಂಜಯ ಹೋಮ ನಡೆಸಿ ಭಕ್ತರಿಗೆ ಪುಣ್ಯ ನದಿಗಳ ತೀರ್ಥ ವಿತರಣೆ ಮಾಡಿದ್ದಾರೆ. ಮಹಾಶಿವರಾತ್ರಿ ಅಂಗವಾಗಿ ನಿನ್ನೆ ಹೇಳಿದಾಗೆ ಮಂಗಳಧಾಮದಲ್ಲಿ ಮೃತ್ಯುಂಜಯ ಹೋಮ ನೆರವೇರಿದೆ. ಮೃತ್ಯುಂಜಯ ಹೋಮದ ಸಂದರ್ಭದಲ್ಲಿ ಪ್ರಯಾಗರಾಜ್ ಕ್ಷೇತ್ರದಲ್ಲಿ ನಡೆತಕ್ಕಂಥ ಕುಂಭಮೇಳದಲ್ಲಿ ತೀರ್ಥ ಸಂಗ್ರಹಣೆ ಮಾಡಿ ಟಿ ನರಸೀಪುರದ ಕುಂಭಮೇಳದ ತೀರ್ಥ ಸಂಗ್ರಹಣೆ ಮಾಡಿ ಆ ತೀರ್ಥ ಜಲವನ್ನು ಭಕ್ತಾದಿಗಳೆಲ್ಲ ಬಂದು ಸ್ವೀಕಾರ ಮಾಡಿದ್ದಾರೆ. ಇನ್ನು ಬರೋರಿದ್ದಾರೆ, ಅವರೆಲ್ಲ ಆ ಗಂಗೆಯ ಪ್ರಸಾದವನ್ನು ಕೊಡೋದಕ್ಕೆ ಎಲ್ಲ ತಯಾರು ಮಾಡಿದ್ದೀವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಆದಮೇಲೆ ಆ ಪರಮೇಶ್ವರನ ಅನುಗ್ರಹ ಎಲ್ರಿಗೂ ಸದಾಕಾಲ ಇದ್ದು ಜಗತ್ತಿಗೆ ಕಲ್ಯಾಣ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಕುಂಭಮೇಳದ ತೀರ್ಥ ಪ್ರಸಾದ ಸಿಕ್ತಿದ್ದಂತೆ ಪಟ್ಟಣದ ಭಕ್ತರು ಸಂತಸ ವ್ಯಕ್ತಪಡಿಸಿದ್ದು, ಪ್ರಸಾದ ಮತ್ತು ಕುಂಭಮೇಳದ ತೀರ್ಥವನ್ನು ತಂದುಕೊಟ್ಟಂತಹ ಅರ್ಚಕರಿಗೆ ಭಕ್ತರಿಂದ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಇವತ್ತಿನ ದಿವಸ ಶಿವರಾತ್ರಿ, ಇಂಥ ದಿವಸ ನಮಗೆ ಈ ಒಂದು ತೀರ್ಥ ಸಿಕ್ಕಿದೆ. ಎಲ್ಲಿದೆ ಅಂತ ಹೇಳಿದ್ರೆ ಕುಂಭಮೇಳದಿಂದ ಬಂದಿದೆ. ನಾವೆಲ್ಲರೂ ಸಹ ಹೋಗೋಕ್ಕಾಗಲಿಲ್ಲ, ಆದ್ರೂ ಸಹ ಇದು ನಮಗೆ ಶಿವರಾತ್ರಿ ದಿವಸ ಕೃಷ್ಣ ಭಟ್ರು ಈ ಥರ ಎಲ್ಲ ಅರೇಂಜ್ ಮಾಡಿ ನಮಗೆಲ್ಲನೂ ಸಹ ಇದನ್ನು ಈ ತೀರ್ಥನ ಇಲ್ಲಿಗೆ ಕಳಿಸ್ಕೊಟ್ಬಿಟ್ಟು ನಮಗೆಲ್ಲನೂ ಸಹ ನೀಡಿದ್ದಾರೆ. ಅವ್ರಿಗೂ ತಂದುಕೊಟ್ಟವ್ರಿಗೆ ಎಲ್ಲರಿಗೂ ಸಹ ಶಿವ ಒಳ್ಳೇದು ಮಾಡಲಿ. ಇದರಿಂದ ನಾವು ಇಲ್ಲಿ ತೀರ್ಥಕ್ಕೆ ನಾವು ಕಾರಣವಾಗಿ ಇಲ್ಲಿ ಬಂದಿದ್ದೀವಿ. ಸೊ ದೇವರ ದಯ ನಮ್ಮ ಒಂದು ಪುಣ್ಯ ಅಂತ ನಾವು ಇಲ್ಲಿ ಭಾವಿಸ್ತೀವಿ. ಅದರಿಂದ ನಮಗೆ ದೇವರು ಇದನ್ನ ಲಭಿಸಿದ್ದಾನೆ ಅಂತ ನಾವು. ಹಲಗೂರು ಲಯನ್ಸ್ ಕ್ಲಬ್ ಸಂಸ್ಥೆ, ಹಲಗೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಆಯುರ್ವೇದ ಆರೋಗ್ಯ ಸಲಹಾ ಮತ್ತು ಔಷಧಿ ವಿತರಣಾ ಶಿಬಿರವನ್ನು ಇದೇ ತಿಂಗಳು 27ನೇ ತಾರೀಕು ಗುರುವಾರ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಸೊಸೈಟಿ ಹಿಂಭಾಗ ಬೆಳಗ್ಗೆ 10 ಗಂಟೆಯಿಂದ 1:30ರವರೆಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು, ಈ ಶಿಬಿರದಲ್ಲಿ ಜ್ವರ, ಕೆಮ್ಮು, ದಮ್ಮು, ನೆಗಡಿ, ಉಸಿರಾಟದ ತೊಂದರೆ, ನರಗಳ ದೌರ್ಬಲ್ಯ, ಗಂಟು, ಸಂಧಿ ನೋವು, ರಕ್ತಹೀನತೆ, ನಿದ್ರಾಹೀನತೆ, ಮಕ್ಕಳ ಜ್ಞಾಪಕ ಶಕ್ತಿ ಮತ್ತು ರೋಗ ನಿವಾರಕ ವೃದ್ಧಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಹಲಗೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹಲಗೂರು ಲಯನ್ಸ್ ಕ್ಲಬ್ನ PMJF DC ಡಾಕ್ಟರ್ ಶಂಶುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಲಗೂರು ಲಯನ್ಸ್ ಕ್ಲಬ್ಬಿಂದ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಶಂಶುದ್ದೀನ್ ಡಾಕ್ಟರ್ ಶಂಶುದ್ದೀನ್ PMJF DC ಆಗಿದ್ದೀನಿ. ಲೈನ್ಸ್ ಲೈನ್ಸ್ ಆಯುರ್ವೇದಿಕ್ ಕ್ಯಾಂಪ್ ಮಾಡೋಕ್ಕೆ DC ಆಗಿದ್ದೀನಿ. ನನ್ನ ಕ್ಯಾಂಪ್ ಅದು. ಅದರಿಂದ ಪ್ರತಿಯೊಬ್ಬರು ಬಂದು ಈ ಕೆಮ್ಮು, ಜ್ವರ, ನೆಗಡಿ, ತಲೆನೋವು, ಮೈನೋವು ಎಲ್ಲ ಇದಕ್ಕೂ ಔಷಧಿ ಕೊಡ್ತಾರೆ. ಬಂದು ಸಹಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ, ಆಯುರ್ವೇದಿಕ್ ಹಾಸ್ಪಿಟ್ಲಿಂದ ಡಾಕ್ಟರ್ಸ್ ಬರ್ತಾರೆ. ಹಲಗೂರು ಲಯನ್ಸ್ ಕ್ಲಬ್ಬಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಗುರುವಾರ ದಿವಸ ಬಂದು ಎಲ್ಲನೂ ಸಹಕಾರ ಪಡ್ಕೋಬೇಕು ಅಂತ ಎಲ್ಲರೂ ವಿನಂತಿ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ NK ಕುಮಾರ್, DL ಮಾದೇಗೌಡ, K ಶಿವರಾಜು, ಮನೋಹರ್, ಕೃಷ್ಣ, ಪ್ರವೀಣ್ ಹಾಜರಿದ್ದರು. ತಾಲೂಕಿನ ಹಲಗೂರು ಸಮೀಪ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಹೆಬ್ಬೆಟ್ಟ ಬಸವೇಶ್ವರರ ಕೊಂಡೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೋಡಿ ಹಸುಗಳ ಎಳವಾರಕ್ಕೆ ಸೌದೆ ಮರದ ದಿಮ್ಮೆಗಳನ್ನು ಕಟ್ಟಿಕೊಂಡು ಮೆರವಣಿಗೆ ಮೂಲಕ ದೇವಾಲಯದ ಆವರಣಕ್ಕೆ ಸೌದೆಗಳನ್ನು ಸಾಗಿಸೋ ಕಾರ್ಯ ನಡೆಯಿತು.
ಪೂಜೆ ಪುನಸ್ಕಾರಗಳ ನಂತರ ಕೊಂಡಕ್ಕೆ ಬೆಂಕಿ ಹಾಕಲಾಯಿತು. ರಾತ್ರಿ ಇಡೀ ಕೊಂಡವನ್ನು ಸಿದ್ಧಗೊಳಿಸುವ ಕಾರ್ಯ ನಡೆಯಿತು. ಮತ್ತೊಂದು ಕಡೆ ರಾತ್ರಿ ಇಡೀ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಶ್ರೀ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ದೇವಾಲಯದ ಬಸವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ಮಡಿಹಾಸಿಗೆ ಮೇಲೆ ತಮಟೆ ವಾದ್ಯಗಳ ಸಮೇತ ದೇವಾಲಯದ ಮುಂಭಾಗದ ಕೊಂಡದ ಬಳಿಗೆ ಆಗಮಿಸಿದ ಅರ್ಚಕರಾದ ಮಹದೇವ ಸ್ವಾಮಿ ಅವರು ನೆರೆದಿದ್ದ ಸಹಸ್ರಾರು ಭಕ್ತರ ಜಯಘೋಷಗಳ ನಡುವೆ ಕೊಂಡ ಹಾಯೋದ್ರ ಈ ಕೊಂಡೋತ್ಸವಕ್ಕೆ ತೆರೆಬಿದ್ದಿತ್ತು. ನಂತರ ಸೋಮವಾರದ ಮಧ್ಯಾಹ್ನದವರೆಗೂ ಶ್ರೀ ಬಸವೇಶ್ವರ ವಿಗ್ರಹವನ್ನು ರಥದಲ್ಲಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ದಳವಾಯಿ ಕೋಡಿಹಳ್ಳಿ ಗ್ರಾಮದ ಮಹಿಳೆಯರು ಆರತಿ ಬೆಳಗ್ಗೆ ಶ್ರೀ ಬಸವೇಶ್ವರರಿಗೆ ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎವಿಟಿ ಕುಮಾರ್, ಶಿವ್ ಕೆಂಚೇಗೌಡ, ಗೂಳಿಗೌಡ, ಡಿಎಲ್ ಮಾದೇಗೌಡ, ರವೀಶ್, ಬಸವರಾಜು, ಶಿವಕುಮಾರ್, ನಾಗರಾಜು ಹಾಜರಿದ್ದರು. ಮಂಡ್ಯದಿಂದ ಹಡಗಲಿ ರಾಷ್ಟ್ರೀಯ ಹೆದ್ದಾರಿ HS-47 ಮಂಡ್ಯದ ಹೊಸಳ್ಳಿ ಗೇಟಿಂದ ಮೇಲುಕೋಟೆವರೆಗೆ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದಿನ ಶಿವಳ್ಳಿ ಗ್ರಾಮದಲ್ಲಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡ್ತಾ, ಬಹಳ ದಿನಗಳ ಹಿಂದೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಮಾಡುವಾಗ ರಸ್ತೆಯ ಹಳ್ಳಗುಂಡಿಗಳು ಇರೋದನ್ನು BBL ಕಂಪನಿಯು ಹಳ್ಳಗುಂಡಿಗಳನ್ನು ಮುಚ್ಚಬೇಕಾಗಿತ್ತು. ಆದರೆ ಅವರು ಮಾಡಲಿಲ್ಲ. ಜನಸಾಮಾನ್ಯರು ಬಹಳ ತೊಂದರೆ ಅನುಭವಿಸಿದರು. ಹಾಗೂ ನನ್ನ ಗಮನಕ್ಕೂ ಸಹ ದಿನನಿತ್ಯ ಫೋನ್ಗಳು ಬರ್ತಾ ಇದ್ವು. ರಸ್ತೆ ಸರಿ ಮಾಡಿಸಬೇಕು ಅಂತ ಸಾರ್ವಜನಿಕರು ಪ್ರತಿದಿನ ಕರೆಗಳನ್ನು ಮಾಡ್ತಾ ಇದ್ರು. ಆದ್ದರಿಂದ ಸರ್ಕಾರದಿಂದ 1 ವರ್ಷದ ಹಿಂದೆ 2 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಇದು ಯಾವುದಕ್ಕೂ ಸಹ ಸಾಕಾಗೋದಿಲ್ಲ ಅಂತ, 2 ಕೋಟಿ ಅನುದಾನದಲ್ಲಿ ಗುಂಡಿ ಮುಚ್ಚಲು ಸಹ ಸಾಕಾಗೋದಿಲ್ಲ ಅಂತ, ಹಾಗೂ ಇನ್ನೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಬಹಳ ದಿನ ಹೋರಾಟದ ಫಲವಾಗಿ ಇವಾಗ 5 ಕೋಟಿ ಹಣ ಬಿಡುಗಡೆಯಾಗಿದೆ. ಇವಾಗ ತಾತ್ಕಾಲಿಕವಾಗಿ ಜನರ ಸುಗಮ ಸಂಚಾರಕ್ಕೆ ಮಂಡ್ಯದಿಂದ ಮೇಲುಕೋಟೆಯವರೆಗೆ ರಸ್ತೆ ಕಾಮಗಾರಿಯನ್ನು ಮಾಡ್ತಿದ್ದೇವೆ. ಹಾಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳನ್ನು ಸಹ ಈ ರಸ್ತೆಯಲ್ಲಿ ಕರೆದುಕೊಂಡು ತೋರಿಸಿ ಮುಂದೊಂದು ದಿನ 4 ಪಥದ ರಸ್ತೆಗಳಾಗಬೇಕು ಅಂತ ಮನವಿ ಸಲ್ಲಿಸಿದ್ದೇವೆ. ಆದರೆ ಆ ಕೆಲಸ ಇನ್ನೂ 1-2 ವರ್ಷಗಳು ತಡವಾದ್ದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರಿಗೆ ಸುಗಮ ಸಂಚಾರ ಅನುವು ಮಾಡಲು ತಾತ್ಕಾಲಿಕವಾಗಿ ರಸ್ತೆಯನ್ನು ಪೂರ್ಣಗೊಳಿಸುತ್ತೇವೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ರಸ್ತೆ ಅಕ್ಕಪಕ್ಕದ ಜಮೀನಿನ ಮಾಲೀಕರುಗಳು ಸಹಕಾರ ನೀಡಬೇಕು ಅಂತ ಹೇಳಿದರು. ಏನು ಮೈಸೂರು ಬೆಂಗಳೂರು ರಸ್ತೆ ಆಗಬೇಕಾದ್ರೆ ಇಲ್ಲಿ ಮಣ್ಣು ಹೊಡೆದು ಅದರಲ್ಲಿ ಹಿಂದೆ ಮಣ್ಣು ಹೊಡೆದಾದ್ಮೇಲೆ ಮಣ್ಣು ಮತ್ತು ಬೇರೆ ಮೆಟೀರಿಯಲ್ ಹೊಡೆದಾದ್ಮೇಲೆ ಈ ರಸ್ತೆನ ಸರಿ ಮಾಡಿಸ್ಬೇಕಿತ್ತು. ಹಳ್ಳಗಳನ್ನು ಅಷ್ಟೇ ತಾತ್ಕಾಲಿಕವಾಗಿ ಮುಚ್ಚಿ ಈ ರಸ್ತೆ ಈ ಸ್ಥಿತಿಯಲ್ಲಿತ್ತು. ಹಿಂದೆ ಮಾಡಿದಂಥ ಕಂಪನಿ ಅದು DBL ಕಂಪನಿಯವರು ಇದನ್ನು ಪೂರ್ತಿ ಮಾಡಿಕೊಡ್ಬೇಕಾಗಿತ್ತು. ಆದರೆ ಅವರು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಗುಂಡಿ ಮುಚ್ಚಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲಿ ಸುಮಾರು ಜನ ನನಗೆ ಈ ಸರ್ಕಲಿಂದಾನೇ ಸುಮಾರು ಜನ ಫೋನ್ ಮಾಡೋರು. ಶಿವಳ್ಳಿ ಸರ್ಕಲಿಂದಾನೇ ಕುತ್ಕೊಂಡು ಎಲ್ಲರೂ ಮಾತಾಡಬೇಕಾದ್ರೆ ಏನು ಸರ್ ಇದು ಈ ಥರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬೈದವ್ರೆ. ನನಗೂ ಅರ್ಥ ಆಯ್ತದೆ, ಯಾಕೆ ನಾನೇನು ಕೋಪ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು. 1 ಅಡಿ 2 ಅಡಿ ಹಳ್ಳ ಬಿದ್ದಿರೋಂಥ ರಸ್ತೆ ಕೆಳಗಡೆಯಿಂದ ಆಗಿರೋಂಥದ್ದು. ಅವ್ರ ಕಷ್ಟ ನನಗೂ ಅರ್ಥ ಆಯಿತು. ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲಿ ಯಾರು ಇದ್ದರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ವಿ. ಇದೇನೆಂದರೆ ಈಗ ಬಿಡುಗಡೆ ಮಾಡಿರೋಂಥ ಅನುದಾನ ಈಗಾಗಲೇ ಸುಮಾರು 1.25-2 ಕೋಟಿ ಅನುದಾನ ಬಿಡುಗಡೆ ಆಗಿ ಸುಮಾರು 1 ವರ್ಷ ಆಗಿತ್ತು. ಆದರೆ ಆ 1 ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು. ಅದರಲ್ಲಿ ಏನೂ ಆಯ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಹಾಕಿಸ್ಬೇಕು ಅಂತಲೇ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ. ಒಂದು ಟೆಂಡರ್ ಆಗಿದೆ. ಈಗ ಹಿಂದೆ ಒಂದು ಕೆಲಸ ಶುರು ಮಾಡಿಸಿ ಯಾಕೆ ಇವತ್ತೇ ಚಾಲನೆ ಕೊಡ್ತಿದ್ದೀವಿ ಅಂತಂದರೆ ನಿಮಗೆ ಗೊತ್ತಿರೋಂಥದ್ದು ಈ ರಸ್ತೆ ತುಂಬ ಕೆಟ್ಟೋಗಿರೋಂಥದ್ದು. ಇವತ್ತೇ ಚಾಲನೆ ಕೊಟ್ಟು ಇನ್ನೊಂದು ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ. ಅದರಿಂದಂಗೆ ಇನ್ನು 5 ಕೋಟಿ ಕೆಲಸ ಶುರುವಾಗುತ್ತೆ. ಸೊ ಎಲ್ಲ ಕೆಳಗಡೆಯಿಂದ ಶುರುವಾಗುತ್ತೆ. ಪೂಜೆ ಮಾತ್ರ ಎಲ್ಲಿ ಮಾಡ್ತಿದ್ದೀವಿ, ಆದರೆ ಕೆಳಗಡೆಯಿಂದನೇ ರಸ್ತೆ ಮೇಲ್ಗಡೆ ತನಕನೂ ಈ ರಸ್ತೆನ ಮಾಡ್ತಾಯಿದ್ದೀವಿ. ಅದಾದ ನಂತರ ಈಗ ಏನು ದುಡ್ಡು ಹಾಕಿದರೆ ಅದನ್ನು ತಾತ್ಕಾಲಿಕ ಮಾಡಿ ಅದ್ರ ಜೊತೆಗೆ ಸುಗಮ ಸಂಚಾರ
ಇದಾದ ಮೇಲೆ ಮಿನಿಸ್ಟರ್ ಅವರು ನಿಮಗೆ ಸುಮಾರು ಜನ ಗೊತ್ತಿರ್ಬೋದು, ಮಿನಿಸ್ಟರ್ ಅವ್ರನ್ನೂ ಈ ರಸ್ತೆಯಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿದ್ವಿ. ಅವರು ನಾವೆಲ್ಲ ಸೇರಿ ಕೇಶಿಪ್ ಅಂತ ಒಂದು ಪ್ರೋಗ್ರಾಮಿಗೆ ಸೇರಿಸಿದ್ವಿ ಈ ರಸ್ತೆ. ಅದೇನಂದರೆ 4 ಪಥ ರಸ್ತೆಗೆ ಸೇರಿಸಿದ್ವಿ. ಇವಾಗ ಇದನ್ನ ಓಡಾಡೋಕ್ಕೋಸ್ಕರ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ತನಕ ಕೇಶಿಪ್ ಆಗೋ ತನಕ ಕಾಯೋಕ್ಕಾಗಲ್ಲ, ಯಾಕೆಂದರೆ ಅದು 1 ವರ್ಷ ಆಗಿಲ್ಲ, 1 ವರ್ಷ ಆಯ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ಕಾಯೋದು ಬಿಡಿ, ಈಗ ಕೆಲಸ ಆಗಲಿ. ಆಮೇಲೆ ಏಕೆಂದರೆ 4 ಲೇನ್ ಅಂದರೆ ಆ ಕಡೆ ಈ ಕಡೆ ಜಮೀನೆಲ್ಲ ಅಕ್ವೈರ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ಮಾಡೋದು ಬೇಡ, ಕಾಯೋದು ಬೇಡ ಅಂತೇಳಿ ಶುರು ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮಾ, ಕಾಂಗ್ರೆಸ್ ಮುಖಂಡರಾದ ರವಿ ಬೋಜೇಗೌಡ, ಆತ್ಮಾನಂದ, ಮೈಸೂರು ಸಕ್ಕರೆಯ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮು, ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿಕೆ ನಾಗರಾಜ್, ರೈತ ಸಂಘದ ಮುಖಂಡ ಮರಿಚನ್ನೇಗೌಡ, ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸತೀಶ್, ಸಹಾಯಕ ಇಂಜಿನಿಯರ್ ಜಗದೀಶ್ ಹಾಗೂ ಕಾರ್ಯಕರ್ತರುಗಳು, ಗ್ರಾಮದ ಮುಖಂಡರುಗಳು ಹಾಜರಿದ್ದರು.